ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತು 2024ನ ಫ್ಲವರ್ ಶೋ ಲಾಲ್ಬಾಗಿದ್ದು ತೋರಿಸ್ತಾ ಇದ್ದೀನಿ. ತುಂಬಾ ಯೂನಿಕ್ ಆಗಿ ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಫ್ರೆಂಡ್ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಫಸ್ಟ್ ಎಂಟ್ರಿ ಮುಂದೆ ಒಳಗಡೆ ಬಂದು ಎಂಟ್ರಿ ಫೀಸ್ ಬಂದು 80 ರೂಪೀಸ್ ಇರುತ್ತೆ. ಹಾಗೆಯೇ ಮಕ್ಕಳಿಗೆ ಬಂದು 30 ರೂಪೀಸ್ ಇರುತ್ತೆ. ಇದು ಬಂದು ಸನ್ಫ್ಲವರ್ ಸೂರ್ಯಕಾಂತಿನ ನೀವು ನೋಡ್ತಾ ಇರ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲಾಲ್ಬಾಗ್ ಫ್ಲವರ್ ಶೋ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಹೂಗಳು. ಸೊ ಹೂಗಳು ಸಾಕಷ್ಟು ವೆರೈಟಿಯ ಹೂಗಳನ್ನು ನಾವು ಬೇರೆ ಕಡೆ ಎಲ್ಲ ನೋಡೋದಕ್ಕಾಗಲ್ಲ. ಬಟ್ ಈ ಒಂದು ಫ್ಲವರ್ ಶೋ ಅಲ್ಲಿ ತುಂಬ ವೆರೈಟಿದು ಹೂಗಳಿರುತ್ತೆ. ಹಾಗೆ ಇದು ಬಂದು ನೋಡ್ತಾ ಇರ್ಬೋದಂಥ ಕಾರಂಜಿ ಥರ ಇದೆ. ಇದು ಹೊಸದು, ಲಾಸ್ಟ್ ಇಯರ್ ಇರಲಿಲ್ಲ. ನನ್ನ ವೀಡಿಯೋಸ್ಗಳನ್ನು ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಅಬ್ಸರ್ವ್ ಮಾಡಿರ್ತೀರಾ. ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ, ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಬಟ್ 26th ರಿಪಬ್ಲಿಕ್ ಡೇ ಅವತ್ತು ಇರೋದ್ರಿಂದ ಆವಾಗ ಇಲ್ಲಿ ನೋಡಿ ಸ್ಟಾರ್ ಸುವರ್ಣದವ್ರದ್ದು ಎಲ್ಲನೂ ಕೂಡ ಹಾಕಿದ್ದಾರೆ. ಅಲ್ಲಿ ಪ್ರೋಗ್ರಾಮ್ಗಳು ಎಲ್ಲ ಕೂಡ ಇರುತ್ತೆ. ಆಫ್ಟರ್ 26 ಮೇಲೆ ಇರುತ್ತೆ. ಲಾಸ್ಟ್ ಇಯರ್ ನಾವು 26 ಮುಗಿದ ಮೇಲೆ ಹೋಗಿರೋದು. ಇದು ಬಂದು January 18 January 28 ತನಕ ಇರುತ್ತೆ. ಸೊ ಅಲ್ಲಿ ಹಾಕಿದ್ದಾರೆ. ನಾನು ಹಾಗೆ ಹೇಳ್ತಾ ಇರೋದು. ಇಲ್ಲಿ ಬಂದು ಗಾಜಿನ ಮನೆ ಅಂತೆ. ಒಳಗಡೆ ಬಂದರೆ ತುಂಬ ಇರುತ್ತೆ. ಹಾಗೆ ಇಲ್ಲಿ ಫ್ಲವರ್ ಕ್ಲಾಕ್ ಕೂಡ ಆಯಿತು. ಹಾಗೆ ಇಲ್ಲಿ ನೋಡಿ ಹೂಗಳು ಇಲ್ಲಿ ಕೂಡ ಇದೆ. ಅದು ನೋಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹೂಗಳು ವೆರೈಟಿ ಹೂಗಳಿರುತ್ತೆ. ಹಾಗೆಯೇ ಆ ಹೂಗಳನ್ನು ನಾವು ಬೇರೆ ಕಡೆ ಎಲ್ಲೂ ನೋಡೋಕ್ಕಾಗಲ್ಲ. ನಾವು ನಮ್ಮ ಮನೆಯಲ್ಲಿ ದಾಸವಾಳ, ಗುಲಾಬಿ ಆ ಥರ ಎಲ್ಲ ಆದರೆ ಇಷ್ಟು ವೆರೈಟೀಸ್ ಆಫ್ ನೋಡಿರಲ್ಲ. ಹಾಗೂ ಫ್ಲವರಿಂದ ಯಾವ್ಯಾವುದನ್ನು ಮಾಡಬಹುದು, ಒಂದು ಯುನೀಕ್ ಆಗಿರೋಂತಹ ಐಡಿಯಾಗಳು ಅದನ್ನು ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಎಂಟ್ರಿ ಆಗ್ತಾಯಿದ್ದ ಹಾಗೆ ಬಸವಣ್ಣ, ಹಾಗೆ ಅವರ ಅನುಭವ ಮಂಟಪವನ್ನು ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಹೋದ ವರ್ಷ ಬೇರೆ ಥೀಮ್ ಇತ್ತು, ಬೇರೆ ಇತ್ತು. ಬಟ್ ಈ ವರ್ಷ ಬಸವಣ್ಣನವ್ರದ್ದು ಮಾಡಿದ್ದಾರೆ. ಹಾಗೆ ಇಲ್ಲಿ ಹೂಗಳನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ. ಇದು ಬಂದು ಬೇರೆ ಬೇರೆ ಜಾತಿಯ ಹೂಗಳನ್ನು ಈ ಥರ ಇಟ್ಟಿದ್ದಾರೆ. ಒಂದೊಂದು ಡಿವೈಡ್ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲೇ. ಹಾಗೆ ಮೇಲ್ಗಡೆ ವಚನಗಳು ಬಸವಣ್ಣನವ್ರದ್ದು ಇದೆ. ಆಮೇಲೆ ಬೇರೆ ಬೇರೆ ಕವಿಗಳದ್ದು ಎಲ್ಲನೂ ಕೂಡ ವಚನಗಳನ್ನು ಹಾಕಿದ್ದಾರೆ. ಇದರಿಂದ ಸಾಕಷ್ಟು ನಾಲೆಜ್ಗಳು ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ತುಂಬ ವಿಷಯಗಳು ಗೊತ್ತಿಲ್ಲದೆ ಇರುವಂತಹ ಹೂಗಳಾಗಿರ್ಬೋದು, ಅದರ ಬಗ್ಗೆ ಕೂಡ ಜ್ಞಾನ ನಮಗೆ ಹೆಚ್ಚಾಗುತ್ತೆ. ಹಾಗೆ ನೋಡಿ, ಇದು ನೋಡೋಕ್ಕೆ ಒಂಥರ ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಮಧ್ಯಾಹ್ನ ಹೊತ್ತಿಗೆ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು. ನಾನು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಶೂಟ್ ಮಾಡ್ಕೊಂಡು ನಾನು ವೀಡಿಯೋನ ಹಾಕ್ತಾ ಇರುವಂಥದ್ದು ನಿಮಗೆ ಗೊತ್ತಾಗಲಿ ಅಂತ. ಹೂಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋವಂಥದ್ದು ಕೂಡ ನಿಮಗೆ ಗೊತ್ತಾಗಲಿ ಅನ್ನೋಂಥ ದೃಷ್ಟಿಯಿಂದ ಇದನ್ನ ಸ್ವಲ್ಪ ಝೂಮ್ ಮಾಡಿ ಹಾಕ್ತೀನಿ. ನೋಡಿ, ಜೀನಿಯಾ ಊರಲ್ಲೆಲ್ಲ ಇರುತ್ತೆ ಅಲ್ವಾ. ಸೊ ಜೀನಿಯಾ, ಇದು ವೈಟ್ ಕಲರ್ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಅದರದ್ದು ಬಂಚ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಇಲ್ಲಿ ಅದು ಬಂದು ಅನುಭವ ಮಂಟಪ ಬಸವಣ್ಣನವ್ರದ್ದು, ಅದನ್ನು ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ಕೂಡ ಒಬ್ಬರನ್ನ ಕೂರಿಸ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇನ್ನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅನುಭವ ಮಂಟಪ. ಎಷ್ಟು ದೊಡ್ಡದಾಗಿದೆ, ಹೇಗಿದೆ ಅದು, ಫುಲ್ ಫ್ಲವರಿಂದ ಡೆಕೋರೇಟ್ ಆಗಿರುವಂತಹ ಒಂದು ಮಂಟಪ ಇದು. ಅದರ ಜೊತೆಗೆ ಪಕ್ಕದಲ್ಲಿ ಕೂಡ ಇನ್ನೊಂದು ಮಾಡ್ತಾಯಿದ್ರು, ಅದು ಆಲ್ರೆಡಿ ಆಗಿದೆ. ಹಾಗೆಯೇ ಒಂಥರ ವೈಬ್ಸ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫ್ಲವರ್ಸ್ಗಳ ಮಧ್ಯ ಫ್ಲವರ್ಸ್ನ ನೋಡ್ಕೊಳ್ಳುವಂಥದ್ದು, ಅದ್ರ ಜೊತೆ ಅದರಲ್ಲೂ ಕೂಡ ಒಂಥರ ಯೂನಿಕ್ ಆಗಿರೋಂಥ ಐಡಿಯಾಗಳು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಬಿದಿರಿನ ಬರುತ್ತಲ್ವ, ಬಿದಿರಿಂದ ಅದರಲ್ಲಿ ಹೂವನ್ನು ಇಟ್ಟು ಅದನ್ನು ಕೂಡ ಒಂದು ಡೆಕೋರೇಟಿವ್ ಆಗಿ ಮಾಡಿದಾರಲ್ವ. ಅದಕ್ಕೂ ಕೂಡ ಒಂಥರ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಫ್ಲವರ್ಸ್ನ ಸ್ವಲ್ಪ ಈ ಥರ ಮಾಡಿ ಅದೊಂಥರ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬಸವಣ್ಣನವ್ರದ್ದು ಕೂಡ ಇದೆ. ಅದ್ರ ಜೊತೆಗೆ ಒಳಗಡೆ ಬೇರೆ ಬೇರೆ ರೀತಿಯದ್ದು ಇರುತ್ತೆ. ಅಂದರೆ ಹೂವುಗಳು, ಅದರ ಜೊತೆಗೆ ಅದಕ್ಕೂ ಕೂಡ ಒಂಥರ ಯುನೀಕ್ ಆಗಿರುವಂತಹ ಐಡಿಯಾನ ಉಪಯೋಗ ಮಾಡಿರುವಂತಹ ಒಂದು ಶೋ ಇದು. ಹಾಗೆಯೇ ಈ ಫ್ಲವರ್ ಶೋ ಬಂದು ಆಗಸ್ಟ್ ಇಂಡಿಪೆಂಡೆನ್ಸ್ ಡೇಗೂ ಇರುತ್ತೆ. ಹಾಗೆಯೇ ರಿಪಬ್ಲಿಕ್ ಡೇಗೂ ಇರುತ್ತೆ. ಸೊ ನಾನು ಲಾಸ್ಟ್ ಇಯರ್ ಕೂಡ ಜಾನ್ವರಿಗೆ ಹೋಗಿರುವಂಥದ್ದು. ಹಾಗೆಯೇ ಈ ವರ್ಷವೂ ಕೂಡ ಸಮ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥೀಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಹಾಗೆಯೇ ಇದೆಲ್ಲ ನೋಡೋಕ್ಕೆ ಸಿಗಲ್ಲ. ಬಟ್ ಎಲ್ಲ ಫ್ಲವರ್ಸ್ಗಳು ಆಗಿರ್ಬೋದು. ಹಾಗೆಯೇ ಅದರಲ್ಲಿ ಒಂದೊಂದು ವಿಷಯಗಳು ಬಸವಣ್ಣ ಆಗಿರ್ಬೋದು, ಅವರ ಬಗ್ಗೆಯೂ ಕೂಡ ಸಾಕಷ್ಟು ರೀತಿಯ ಮಾಹಿತಿಗಳು ಕೂಡ ನಮಗೆ ಸಿಗುತ್ತೆ. ಹಾಗೆ ಇವರು ಬಂದು ಅನುಭವ ಮಂಟಪದ 2ನೇ ಅಧ್ಯಕ್ಷರು ಸಿದ್ದರಾಮ ಅಂತ ಅಂದ್ಬಿಟ್ಟು ಇವ್ರನ್ನ ಕೂಡ ಇಲ್ಲಿ ಇದು ಮಾಡಿದ್ದಾರೆ. ಪ್ರತಿಷ್ಠಾಪನೆ ಅಂತ ಹೇಳ್ತೀವಲ್ವ, ಆ ಥರ ಮಾಡಿದ್ದಾರೆ ಸಿದ್ದರಾಮ ಅಂತ. ಇವರು ಸೊಲ್ಲಾಪುರದವರು, ಮಹಾರಾಷ್ಟ್ರದವರು. ಅವ್ರ ಬಗ್ಗೆನೂ ಕೂಡ ಇದೆ. ಅವ್ರು ಯಾವ ಹುಟ್ಟೂರು ಅದೆಲ್ಲ ಕೂಡ ಡೀಟೇಲ್ ಆಗಿ ಸಿಗುತ್ತೆ.
smile keeps playing, you're miles away, yeah. I would go overseas just like that. Don't overthink it, why can't you stay here? Give me the call and I'll just be there like that. I don't understand it, but you keep me too. ಹಾಗೆಯೇ ಇಲ್ಲಿ ಬಂದರೆ ಕೆಲವೊಂದು ಇದೇನಿದೆ ಕಾಯಿ ಏನು ಹೇಳ್ತೀವಿ ಅಂದರೆ ಅದರ ಬೀಜಗಳು ಆಗಿರ್ಬೋದು ಅಥವಾ ಅದರ ಫ್ರೂಟ್ ಆಗಿರ್ಬೋದು, ಯಾವ ಮರ ಅದೆಲ್ಲನೂ ಕೂಡ ಇಲ್ಲಿ ಹಾಕಿದ್ದಾರೆ. ನಾವು ಕೆಲವೊಂದು ನಾವು ನೋಡೇ ಇರೋದಿಲ್ಲ, ಅದ್ರ ಬಗ್ಗೆನೂ ಕೂಡ ಇಲ್ಲಿ ಹಾಕಿದ್ದಾರೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ಅಂಜೂರ ಅಂತೆ, ಆನೆ ಕಿವಿ ಅಂಜೂರ, ಮನೋರಂಜನಿ, ಕನಕ ಚಂಪಕ, ಕನ್ನಡಿ ಎಲೆ ಮರ, ತುಂಬ ಇದನ್ನೆಲ್ಲ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇಲ್ಲಿ ಎಕ್ಸಿಬಿಷನಲ್ಲಿ ಎಲ್ಲನೂ ಕೂಡ ನಾವು ನೋಡಬಹುದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು NC5, ಹಾಗೆ ಇವರು ಮಡಿವಾಳ ಮಾಚಿದೇವ ಅಂತ ಅಂದ್ಬಿಟ್ಟು ಅವರ ಒಂದು ಇದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇವರು ಬಂದ್ಬಿಟ್ಟು ಇವರ ಕಾಯಕ ಬಂದು ಬಟ್ಟೆ ತೊಳೆಯುವಂತಹ ಕೆಲಸ. ಇಲ್ಲಿ ಬಂದರೆ ಎಲ್ಲನೂ ಕೂಡ ಸಿಗುತ್ತೆ. ಹಾಗೆಯೇ ಇವರು ಬಂದ್ಬಿಟ್ಟು ಅಪ್ಪಣ್ಣ ಅಂತ ಅಂದ್ಬಿಟ್ಟು ಕ್ಷೌರಿಕರು, ಅವ್ರ ಅಂಕಿತ ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಇದೆ ಇಲ್ಲಿ, ಬೇರೆ ಬೇರೆ ಅವ್ರದ್ದು ಹಾಕಿದ್ದಾರೆ. ಇವರು ಹಡಪದ ಅಪ್ಪಣ್ಣ ಅಂತ, ಇವರು ಕ್ಷೌರಿಕರು. ಸೊ ಹಾಗೇನೆ ಇವರು ಬಂದು ಸರಳಯ್ಯ, ಅವರು ಕೂಡ ಅಷ್ಟೇ ಹರಳಯ್ಯ ಅಂತ ಚಮ್ಮಾರಿಕೆ ಕೆಲಸವನ್ನ ಮಾಡ್ತಾ ಇರುವಂತಹ ಒಂದು ಥೀಮನ್ನು ಕೂಡ, ಆ ಒಂದು ಫೋಟೋನ, ಆ ಒಂದು ಪ್ರತಿಮೆನ ಇಟ್ಟಿದ್ದಾರೆ. ಹಾಗೆಯೇ ಇವ್ರು ನೋಡಿ, ಇವರು ಕಸ ಗುಡಿಸುವಂತಹ ಕೆಲಸವನ್ನೇ ಮಾಡ್ತಾ ಇದ್ರು, ಸತ್ಯಕ್ಕ ಅಂತ ಅಂದ್ಬಿಟ್ಟು. ಇವರು ಶಂಭು ಚಿಕ್ಕೇಶ್ವರ ಇವರ ಒಂದು ಅಂಕಿತ ಆಗಿತ್ತು. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅನ್ನೋಂಥದ್ದನ್ನು ನೀವು ಕೂಡ ನೋಡ್ತಾ ಇರ್ಬೋದು. ಹಾಗೆ ಅಕ್ಕ ಮಹಾದೇವಿಯವ್ರದ್ದು ಕೂಡ ಇದೆ. ಅಕ್ಕ ಮಹಾದೇವಿಯವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಸಾಕಷ್ಟು ಜನರಿಗೆ ಗೊತ್ತಿದೆ ಅಕ್ಕ ಮಹಾದೇವಿಯವ್ರದ್ದು. ಸೊ ಅಕ್ಕ ಮಹಾದೇವಿಯವ್ರದ್ದು ಅಂಕಿತ ಬಂದು ಚನ್ನಮಲ್ಲಿಕಾರ್ಜುನ ಅವರು ಇದರಲ್ಲಿ ಶಿವಮೊಗ್ಗ ಇದರಲ್ಲಿ ಅಂದರೆ ಶಿಕಾರಿಪುರ ತಾಲೂಕಲ್ಲಿ ಉಡುತಡಿಯಲ್ಲಿ ಹುಟ್ಟಿರುವಂಥವ್ರು. ಹಾಗೆಯೇ ಇವರು ಅವರ ಕೂದಲುಗಳಿಂದ ಅವರ ಮೈಯನ್ನು ಫುಲ್ಲು ಕವರ್ ಮಾಡ್ಕೊಳ್ಳುವಂಥದ್ದು, ಅದರ ಕಥೆನೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಎಲ್ರಿಗೂ ಕೂಡ ಬಂದಿರುತ್ತೆ ಅಂತ ನಾನು ಅನ್ಕೋತೀನಿ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಅಕ್ಕ ಮಹಾದೇವಿಯವರ ಒಂದು ಪ್ರತಿಮೆ ಥರ ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಸವಣ್ಣ ಇದೆಲ್ಲ ಏನು ಗೊತ್ತಾ, ಇದರಿಂದ ನಮಗೆ ತುಂಬ ವಿಷಯಗಳು ತಿಳಿಯುತ್ತೆ, ಸಾಕಷ್ಟು ವಿಚಾರಗಳು ತಿಳಿಯುತ್ತೆ. ಹಾಗೆಯೇ ಇವರು ಚೌಡಯ್ಯ, ದೋಣಿ ಕಾಯಕರು ಇವರು. ಇದನ್ನ ಕೂಡ ನೋಡಿ, ದೋಣಿ ಇದು ಮಾಡ್ತಾ ಇದ್ರಲ್ಲ, ಅವರ ಕಾಯಕ ಬಂದು ಅದನ್ನು ಒಂದು ಇದು ಮಾಡಿರುವಂಥದ್ದು ಶಿಲೆ ಥರ ಅಂತ ಹೇಳ್ತಾರಲ್ವ. ಸೊ ಇವರು ಬಂದ್ಬಿಟ್ಟು ಇನ್ನೊಂದು ಇದು ಬಂದು ಮರ ಕೆಲಸ ಮಾಡುವಂಥವ್ರು. ಇವರು ಬಂದು ಮರ ಕೆಲಸ ಮಾಡುವಂಥವ್ರು ರಾಜೇಶ್ವರ ಹುಟ್ಟೂರು, ಇವ್ರದ್ದು ಬಸವಣ್ಣ ಅಂತ ಅಂದ್ಬಿಟ್ಟು ಇವ್ರು ನೋಡಿ ಮರ ಕೆಲಸ ಮಾಡ್ತಾ ಇರುವಂಥದ್ದು ಕೂಡ ಹಾಕಿದ್ದಾರೆ ನೋಡ್ಬೋದು. ಅದ್ರ ಜೊತೆಗೆ ಇವರು ಬಸವಣ್ಣನವ್ರಿಗೆ ಎಲ್ಲ ಕೂಡ ಬಸವಣ್ಣನವರಿಗೆ ಸಂಬಂಧಪಟ್ಟಿರುವಂತಹ ಒಂದು ಇದು. ಹಾಗೆಯೇ ಇವರು ಬಂದು ಇವರು ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇವರು ಬಸವಣ್ಣನವರ ಹೆಂಡತಿ ನೀಲಾಂಬಿಕೆಯವರು, ಇವರ ಅಂಕಿತ ಬಂದು ಸಂಗಯ್ಯ, ಬಸವಣ್ಣನವರ ಹೆಂಡತಿ ಆಗಿರ್ತಾರೆ, ವೈಫ್ ಇವರು. ಹಾಗೆಯೇ ಅವರ ಮುಂದೆ ಇನ್ನೊಂದು ಬಂದರೆ ಬಸವಣ್ಣ ಅವರ ಸಹೋದರಿ ಇದ್ದಾರೆ, ನಾಗಲಾಂಬಿಕೆ ಅಂದ್ಬಿಟ್ಟು. ಇವರು ಬಸವಣ್ಣನವರ ಸಹೋದರಿ ನೋಡಿ, ಇವರು ಬಸವಣ್ಣನವರ ಸಹೋದರಿ. ನೋಡೋದಕ್ಕೆ ಒಂಥರ ಸಿಮಿಲರ್ ಆಗಿ ಕಾಣಿಸುತ್ತೆ ಎಲ್ಲನೂ ಕೂಡ. ತುಂಬಾ ಇದರಿಂದಂತೂ ಲಾಟ್ಸ್ ಆಫ್ ಮೆಮೊರಿ, ಲಾಟ್ಸ್ ಆಫ್ ನಾಲೆಜ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಫ್ಲವರ್ ಶೋ ಒಂಥರ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ವಚನಗಳು ಕೂಡ ಇದೆ, ಹಾಗೆ ಹೂಗಳು ಎಲ್ಲನೂ ಕೂಡ ಇದೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. Your smile keeps playing, you're miles away, yeah. ಹಾಗೆಯೇ ಮುಂದೆ ಇಲ್ಲಿ ಬಂದರೆ ಇವರು ಅನುಭವ ಮಂಟಪದ 3ನೇ ಅಧ್ಯಕ್ಷರು ಇವರು. ಅವ್ರದ್ದು ಕೂಡ ಹಾಕಿದ್ದಾರೆ, ಹಾಗೆ ಅವರ ಹುಟ್ಟೂರೆಲ್ಲ ಹಾಕಿದ್ದಾರೆ. ಹಾಗೆಯೇ ಇಲ್ಲೊಂದು ಬಂದರೆ ಬಸವ ಪ್ರಣೀತ ಇಷ್ಟಲಿಂಗ ಇದೆ ನೋಡಿ. ಇದು ಏನು ಅನ್ನೋಂಥದ್ದನ್ನು ನೀವು ಓದ್ಕೊಳ್ಳಿ. ಇಷ್ಟಲಿಂಗ ಅಂದರೆ ಏನು ಅದನ್ನು ಇಲ್ಲಿ ಹಾಕಿದ್ದಾರೆ. ಒಂಥರ ಡಿಫ್ರೆಂಟಾಗಿ ಯುನೀಕ್ ಆಗಿರುವಂತಹ ಒಂದು ಥೀಮ್ ಅಂತಲೇ ಹೇಳ್ಬೋದು. ನೋಡಿ ಕೈಯಲ್ಲಿ ಈ ಥರ ಲಿಂಗ ಹಿಡ್ಕೊಂಡು ಇದ್ದಾರೆ. ಅದರಲ್ಲಿ ಫುಲ್ ಫ್ಲವರಲ್ಲಿ ಕವರ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಒಂದು ಮುದ್ರೆಯಲ್ಲಿ ಆ ಲಿಂಗವನ್ನು ಇದು ಮಾಡಿರುವಂಥದ್ದು, ಹಿಡ್ಕೊಂಡಿರುವಂಥದ್ದು ಅನ್ನೋದು ಅದು ಕೂಡ ಇದೆ. ಅದ್ರ ಜೊತೆಗೆ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಕೂಡ ಇರುತ್ತೆ ನೋಡಿ. ಇವ್ರು ಬಂದು ಅಕ್ಕ ಮಹಾದೇವಿ, ಕನ್ನಡದ ಮೊದಲ ಕವಯಿತ್ರಿ, ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವ್ರದ್ದು ಕೂಡ ನೋಡಿ, ಇವ್ರು ಫುಲ್ ಅವರ ಕೂದಲುಗಳಿಂದನೇ ಅವರ ಮೈಯನ್ನು ರಕ್ಷಣೆ ಮಾಡ್ಕೊಂಡಿರುವಂಥದ್ದು ಹುಟ್ಟೂರು. ಹಾಗೆ ಅವರ ಅಂಕಿತ ಕೂಡ ಇದೆ, ನೋಡ್ತಾ ಇರಬಹುದು. ಅದ್ರ ಜೊತೆಗೆ ಅನುಭವ ಮಂಟಪದ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಅನುಭವ ಮಂಟಪ, ಇದ್ರ ಬಗ್ಗೆನೂ ಕೂಡ ನೀವು ನೋಡ್ಕೊಳ್ಬಹುದು.
ಈಚೆ ಬಂದರೆ ನೋಡ್ತಾ ಇರ್ಬೋದು ಮರಗಳಿಂದ ಮಾಡಿರುವಂಥದ್ದು ನೋಡಿ ಫಿಶ್ ಅದು ಸ್ವಲ್ಪ ಇದಾಗಿದೆ. ಹಾಗೆಯೇ ಮುಂದೆ ಬಂದರೆ ಡೈನೋಸರ್ ಥರ ಎಲ್ಲ ಇದೆ. ಅದ್ರ ಜೊತೆಗೆ ಇಲ್ಲಿ ಬೆಟ್ಟ ಸ್ವಲ್ಪ ಬೆಟ್ಟ ಥರ ಇದೆ. ನಾವಂತೂ ತುಂಬಾ ಏನು ಹೇಳ್ತಾರೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. When you need my voice, I'm here. When you need my voice, I'm here. When you need my voice. ಹಾಗೆಯೇ ಇಲ್ಲಿ ಬಂದು ಜೇಂಕಾರ ಅಂದರೆ ಹನಿಯಿಂದ ಏನೆಲ್ಲ ಮಾಡಬಹುದು ಅನ್ನುವಂಥದ್ದು, ಜೇನಿನಿಂದ ಏನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನ ಕೂಡ ನೀವು ನೋಡ್ಬೋದು. ಇದು ಜೇಂಕಾರ, ಜೇನುತುಪ್ಪ ಎಲ್ಲ ಕೂಡ ಇದೆ, ನೋಡ್ತಾ ಇದ್ದೀರಲ್ವಾ. ನೋಡಿ ಗಣಪತಿಯ ಒಂದು ವಿಗ್ರಹ ಕೂಡ ಇದೆ. ಅದ್ರ ಜೊತೆಗೆ ಇದು ಬಂದು ತಾಳೆ ಗರಿ ಬರುತ್ತಲ್ವಾ, ಅದರಿಂದ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಇದು ಬಂದು ಬಾಳೆಯಿಂದ ಮಾಡಿರುವಂಥದ್ದು. ಸೊ ಬುಟ್ಟಿಗಳು ನೋಡ್ತಿದ್ರಲ್ವಾ, ಬಾಳೆಯ ಇದು ಬರುತ್ತಲ್ವ, ಅದೇನು ಹೇಳ್ತಾರೆ, ನಾವು ಅದನ್ನು ಕಟ್ಟಕ್ಕೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ಹಗ್ಗ ಥರ ಇರುತ್ತಲ್ವ, ಅದರಿಂದ ಮಾಡಿರುವಂತಹ ವಸ್ತುಗಳು ಇದು ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. ಬನಾನಾ ಮ್ಯಾಟ್ ಥರ ಮಾಡಿದರೆ ನೋಡಿ, ಮ್ಯಾಟು ಎಲ್ಲ ಕೂಡ ಇದೆ. ನಮಗೆ ಇದನ್ನು ನೋಡೋಕ್ಕೆ ಎಲ್ಲೂ ಸಿಗಲ್ಲ, ಹೆಚ್ಚಾಗಿ ಎಕ್ಸಿಬಿಷನ್ ಥರ ಇಲ್ಲೆಲ್ಲ ಮಾಡಿರ್ತಾರಲ್ವ ಆವಾಗ ಸಿಗುತ್ತೆ. ಹಾಗೆ ಇದು ಬಂದು ತಾಳೆಯಿಂದ ಮಾಡಿರುವಂಥದ್ದು. ತಾಳೆಯಿಂದ ತುಂಬ ವೆರೈಟಿ ಮಾಡೋಕ್ಕಾಗತ್ತೆ. ಮ್ಯಾಟ್ ಮಾಡ್ತಾರೆ, ಹಾಗೆಯೇ ನೋಡಿ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ, ಬ್ಯಾಗ್ ಥರ ಮಾಡಿದ್ದಾರೆ. ಮ್ಯಾಟು, ಬ್ಯಾಗ್ ಸಿಗುತ್ತೆ, ಹಾಗೆ ದೇವ್ರದ್ದು ಒಂದು ಸಿಗುತ್ತೆ ಪ್ರತಿಮೆ ಥರ, ಅದು ಕೂಡ ತಾಳೆಯಿಂದನೇ ಮಾಡ್ತಾರೆ ನೋಡಿ. ಇದೆಲ್ಲ ಕೂಡ ತಾಳೆಯಿಂದ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಬಂದು ತೆಂಗುವಿಂದ ಮಾಡಿರುವಂತಹ ಮ್ಯಾಟ್ಗಳು, ಚಪ್ಪಲಿ ನೋಡಿ ತೆಂಗುವಿಂದ ಮಾಡಿರುವಂಥದ್ದು, ಮ್ಯಾಟ್ ಆಗಿರಬಹುದು ಎಲ್ಲ ಕೂಡ ತೆಂಗುವಿಂದ ಮಾಡಿರುವಂತಹ ಒಂದು ವಸ್ತುಗಳು ಅಂತಲೇ ಹೇಳಬಹುದು. ಹಾಗೆ ಮುಂದೆ ಹಲಸಿನ ಹಣ್ಣಿಂದ ಕೂಡ ಇದೆ, ಹಲಸು ಏನಿದೆ ನೋಡಿ ಅದರಿಂದ ಕೂಡ ಮಾಡಿದ್ದಾರೆ. ಇದು ಬಂದು ಕಾಫಿಯಿಂದ ಮಾಡಿರುತ್ತದೆ ನೋಡಿ, ಕಾಫಿ ಮಗ್ಗು, ಕಾಫಿ ಪುಡಿ ಎಲ್ಲ ಕೂಡ ಇದೆ. ಒಂದೊಂದು ಪರ್ಟಿಕ್ಯುಲರ್ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಹೆಸರು ಹಾಕ್ಬಿಟ್ಟು ಅದನ್ನು ಕೆಳಗಡೆ ಏನೆಲ್ಲ ಅದರಿಂದ ಮಾಡಿರ್ತಾರೆ ಅನ್ನೋವಂಥದ್ದು ಕೂಡ ಇದೆ ನೋಡಿ. ಇದು ಬಂದು ಹಾಳೆ ಅಡಿಕೆ, ಅದರಿಂದ ನೋಡಿ ಅಡಿಕೆಯಿಂದ ನೋಡಿ ರುದ್ರಾಕ್ಷಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದಲ್ವಾ. ಹಾಗೆ ತಟ್ಟೆಗಳು ಅಡಿಕೆಯಿಂದ ಮಾಡಿರುವಂಥದ್ದು, ಅಡಿಕೆ ಗಿಡ, ಆಮೇಲೆ ಕೋಕೋ, ಅದ್ರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಕೂಡ ಅಷ್ಟೇ ತುಂಬ ಇದೆ. ಅದ್ರ ಜೊತೆಗೆ ಹಲಸಿಂದ ಏನೆಲ್ಲ ಮಾಡಬಹುದು ಅದು ಕೂಡ ಇದೆ. ಆಮೇಲೆ ತಾವರೆ ಬೀಜ ಇದೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದಾರೆ, ತುಂಬಾ ನಾಲೆಜ್ ಕೂಡ ಬರುತ್ತೆ ಅಂತಲೇ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್, ಲಾಟ್ಸ್ ಆಫ್ ಲವ್. Your smile keeps playing, your miles away.